ಈ ಎಸ್ಐಟಿ ವಿಚಾರಣೆ ಬಗ್ಗೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಕೇಸಿನ ಸೀರಿಯಸ್ ಆಗಿ ತಗೊಂಡಿಲ್ವಾ ಎಸ್ಐಟಿ ಅಧಿಕಾರಿಗಳು? ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣ ಕಾಣೆಯಾಗಿ 28 ದಿನ ಆಗ್ತಾ ಇದೆ. 28 ದಿನವಾದ್ರೂ ಆರೋಪಿ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ. ನೂರಾರು ಹೆಣ್ಣು ಮಕ್ಕಳ ಮಾನ ತೆಗೆದಿದ್ದ ಡ್ರೈವರ್ ಕಾರ್ತಿಕ್ ಕೂಡ ಕಾಣೆಯಾಗಿದ್ದಾನೆ. ಬ್ಲರ್ ಮಾಡದೆ ವಿಡಿಯೋವನ್ನ ಹರಿಬಿಟ್ಟಿದ್ದೆ ಡ್ರೈವರ್ ಕಾರ್ತಿಕ್. ಈಗ ಆತನ ಸುಳಿವೇ ಇಲ್ಲ. ಡ್ರೈವರ್ ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಗುತ್ತು ಗುರಿನೇ ಇಲ್ಲ. ಹಾಗಾದ್ರೆ ಡ್ರೈವರ್ ಕಾರ್ತಿಕ್ ಎಲ್ಲಿದ್ದಾನೆ? ಇನ್ನು ಡ್ರೈವರ್ ಕಾರ್ತಿಕ್ ಮಲೇಷ್ಯಾದಲ್ಲಿ ಇರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಲೇಷ್ಯಾದಲ್ಲಿ ಇರೋ ಬಗ್ಗೆ ಆರೋಪಿಸಿದ್ರು. HDKನೇ ಆರೋಪವನ್ನ ಮಾಡಿದ್ರು. ಕಾರ್ತಿಕ್ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಎಸ್ಐಟಿ ಅಧಿಕಾರಿಗಳು. ಕಾರ್ತಿಕ್ ಎಲ್ಲಿದ್ದಾನೆ? ಆತ ಯಾರ ಕಂಟ್ರೋಲ್ ಅಲ್ಲಿದ್ದಾನೆ? ಆತನನ್ನ ಮಲೇಷ್ಯಾಗೆ ಕಳಿಸಿದ್ದು ಯಾರು? ಯಾಕೆ ಹೋಗಿದ್ದಾನ ಅವನಲ್ಲಿ? ಡ್ರೈವರ್ ಕಾರ್ತಿಕ್ ತಲೆ ಮರೆಸಿಕೊಳ್ಳಲು ಕಾರಣ ಆದ್ರೂ ಏನಿದೆ ಇದ್ರ ಹಿಂದೆ ಮಾಸ್ಟರ್ ಪ್ಲಾನ್? ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನೇ ಹುಡುಕುವಲ್ಲಿ ವಿಫಲರಾಗ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಗೊತ್ತು ಗುರಿ ಇಲ್ಲದೆ ನಡೀತಾ ಇದೆಯಾ ಈ ಎಸ್ಐಟಿ ತನಿಖೆ? ಡಬಲ್ ಗೇಮ್ ಆಡ್ತಿದ್ಯಾ ಎಸ್ಐಟಿ ಎಂಬ ಅನುಮಾನ ಈಗ ಮೂಡ್ತಾ ಇದೆ. ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವ ಆಸಕ್ತಿಯೇ ಇಲ್ವಾ ಇಲ್ಲಿ? ಸಾರ್ವಜನಿಕ ವಲಯದಲ್ಲಿ ಎಸ್ಐಟಿ ತನಿಖೆ ಬಗ್ಗೆನೇ ಡೌಟ್ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕಂಡುಕೊಳ್ತಾ ಇದೆ. ಇನ್ನು ಈ ನಡುವೆ ಎಸ್ಐಟಿ ವಿಚಾರಣೆ ಬಗ್ಗೆನೇ ಹತ್ತಾರು ಅನುಮಾನಗಳು ಮೂಡ್ತಾ ಇದೆ. ಈ ಕೇಸನ್ನ ಎಸ್ಐಟಿ ಅಧಿಕಾರಿಗಳು ಸೀರಿಯಸ್ ಆಗಿ ತಗೊಂಡಿಲ್ವಾ? ಯಾಕಂತಂದ್ರೆ ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣ ಕಾಣೆಯಾಗಿ 28 ದಿನ ಕಳೆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿಲ್ಲ. ಆತ ಜರ್ಮನಿಯಲ್ಲಿದ್ದಾನೆ, ಲಂಡನ್ ನಲ್ಲಿದ್ದಾನೆ, ಹೀಗೆ ಹತ್ತಾರು ಊಹಾಪೋಹಗಳನ್ನ ಹೇಳ್ತಿದ್ದಾರೆ ವಿನಃ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನೋಂತ ಡೌಟ್ ಈಗ ಸಾರ್ವಜನಿಕ ವಲಯದಲ್ಲಿ ಶುರು ಆಗಿಬಿಟ್ಟಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಕಾರ್ತಿಕ್ ಕೂಡ ಮಲೇಷ್ಯಾಗೆ ಹೋಗಿದ್ದಾನೆ ಅಂತ ಈಗಾಗಲೇ HDK ಅವರು ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ 28 ದಿನ ಆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಎಲ್ಲಾದ್ರೂ ಡಬಲ್ ಗೇಮ್ ಮಾಡ್ತಿದ್ದಾರಾ? ಈ ಕೇಸನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಹೀಗಾಗಿ ಅನುಮಾನಗಳು ಮೂಡ್ತಾ ಇದೆ. ನೂರಾರು ಹೆಣ್ಣು ಮಕ್ಕಳ ಮಾನದ ಪ್ರಶ್ನೆ ಇದು. ಹೀಗಾಗಿ ಈ ಕೇಸನ್ನ ಯಾಕೆ ಸೀರಿಯಸ್ ಆಗಿ ತಗೊಂತಾ ಇಲ್ಲ? ಏನು ಪ್ರಜ್ವಲ್ ರೇವಣ್ಣ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡ್ರೈವರ್ ಕಾರ್ತಿಕ್ ಯಾರಿದ್ದಾನೆ, ಈ ಪೆನ್ ಡ್ರೈವ್ ಅನ್ನ ಹರಿಬಿಡುವಲ್ಲಿ ಈತನ ಪಾತ್ರ ಬಹಳ ಮುಖ್ಯವಾಗಿದೆ. ಇನ್ನು ಅದರಲ್ಲಿರುವಂತಹ ಹೆಣ್ಣು ಮಕ್ಕಳ ವಿಡಿಯೋವನ್ನ ಬ್ಲರ್ ಮಾಡದೆ ಈತ ಹೊರಬಿಟ್ಟಿದ್ದಾನೆ. ಹಾಗಾದ್ರೆ ಈತನನ್ನು ಕೂಡ ಬಂಧಿಸುವಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. 28 ದಿನ ಆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಈತರನ್ನ ಬಂಧಿಸಲಿಲ್ಲ. ಹಾಗಾದ್ರೆ ಸಾಕ್ಷಿ ನಾಶಗಳು ಹೆಂಗ ಆಗ್ತಿರಬಹುದು? ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾರು ಕೊಡ್ತಾರೆ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಆದ್ರೂ ಕೂಡ ಗೊತ್ತು ಗುರಿ ಇಲ್ಲದಂತೆ 28 ದಿನ ನಡೀತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಕೋರಿಗಾಗಲೇ ಕೇಂದ್ರ ಸರ್ಕಾರಕ್ಕೆ ಇತ್ತೀಚೆಗಷ್ಟೇ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ 28 ದಿನದಿಂದ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಇದೀಗ ಸಾರ್ವಜನಿಕ ವಲಯದಲ್ಲಿ ಎಸ್ಐಟಿ ತನಿಖೆ ಬಗ್ಗೆನೇ ಒಂದು ಡೌಟ್ ಶುರುವಾಗಿದೆ.